Hello everyone. ಆಫ್ಟರ್ 10th ನೀವೇನಾದ್ರೂ ಸೈನ್ಸ್ ಸ್ಟ್ರೀಮ್ ಅನ್ನ ಚೂಸ್ ಮಾಡ್ತಿದ್ದೀರಾ ಅಂದ್ರೆ ಅದರಲ್ಲಿ ಯಾವ್ಯಾವೆಲ್ಲ ಕಾಂಬಿನೇಷನ್ಸ್ ಗಳಿದಾವೆ, ಹಾಗೆ ಯಾವ ರೀತಿ ಸ್ಕೋಪ್ ಇದೆ, ಮತ್ತೆ ಫ್ಯೂಚರ್ ಅಲ್ಲಿ ಯಾವ್ಯಾವೆಲ್ಲ ಕೆರಿಯರ್ ಆಪರ್ಚುನಿಟೀಸ್ ಗಳಿದಾವೆ ಎಲ್ಲ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಮತ್ತೆ ನಮ್ಮ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಿಂದೆ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಆಫ್ಟರ್ 10th ಯಾವ್ಯಾವೆಲ್ಲ ಕೋರ್ಸ್ಗಳಿದಾವೆ, ಹಾಗೆ ಅದರಲ್ಲಿ ಯಾವ್ಯಾವೆಲ್ಲ ಕಾಂಬಿನೇಷನ್ಸ್ಗಳಿದಾವೆ ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ಆಫ್ಟರ್ SLC ನೀವೇನಾದ್ರೂ ಸೈನ್ಸ್ ಸ್ಟ್ರೀಮ್ ಅನ್ನ ಚೂಸ್ ಮಾಡ್ತಿದ್ರ ಅಂದ್ರೆ ನಿಮ್ಗೆ ಸಾಕಷ್ಟು ಆಪರ್ಚುನಿಟೀಸ್ಗಳ ಅರೈಸ್ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಯಾವ್ಯಾವೆಲ್ಲ ಕಾಂಬಿನೇಷನ್ಸ್ಗಳಿರ್ತವೆ ಅಂತ ನೋಡ್ತಾ ಹೋದ್ರೆ ಇದರಲ್ಲಿ PCMB, ಹಾಗೆ PCMCS, ಹಾಗೆ PCME ಈ ರೀತಿ ಕಾಂಬಿನೇಷನ್ಸ್ಗಳಿದಾವೆ. ಇನ್ನು ಬೇರೆ ಬೇರೆ ಕಾಂಬಿನೇಷನ್ಸ್ಗಳು ಸಹ ಇದಾವೆ. ಇದರಲ್ಲಿ ಮೇಜರ್ ಆಗಿ ಈ ರೀತಿ ಕಾಂಬಿನೇಷನ್ಸ್ಗಳಿದಾವೆ. ಈ ಕಾಂಬಿನೇಷನ್ಸ್ಗಳಲ್ಲಿ ಯಾವ್ಯಾವೆಲ್ಲ ಸಬ್ಜೆಕ್ಟ್ಸ್ಗಳಿದಾವೆ ಅಂತ ನೋಡ್ತಾ ಹೋಗೋಣ. ಪಿ ಅಂದ್ರೆ ಫಿಸಿಕ್ಸ್ ಸಬ್ಜೆಕ್ಟ್ ಇರುತ್ತೆ, ಹಾಗೆ ಸಿ ಅಂತಂದ್ರೆ ಕೆಮಿಸ್ಟ್ರಿ ಸಬ್ಜೆಕ್ಟ್ ಇರುತ್ತೆ, ಮತ್ತೆ ಎಂ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇರುತ್ತೆ, ಹಾಗೆ ಬಿ ಅಂತಂದ್ರೆ ಬಯಾಲಜಿ ಸಬ್ಜೆಕ್ಟ್ ಇರುತ್ತೆ, ಮತ್ತೆ CS ಅಂತಂದ್ರೆ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇರುತ್ತೆ. ನೆಕ್ಸ್ಟ್ ಇ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಇರುತ್ತೆ, ಎಲೆಕ್ಟ್ರಾನಿಕ್ಸ್ ಸಬ್ಜೆಕ್ಟ್ ನಿಮಗಿರುತ್ತೆ. ನೆಕ್ಸ್ಟ್ ಇದಲ್ದಲೆ ಇದ್ರ ಜೊತೆಗೆ ಯಾವ್ದಾದ್ರು 2 ಲ್ಯಾಂಗ್ವೇಜಸ್ಗಳು ಇರುತ್ತೆ, ಇಂಗ್ಲಿಷ್ ಕನ್ನಡ ಅಥವಾ ಹಿಂದಿ ಇಂಗ್ಲಿಷ್, ಯಾವ್ದಾದ್ರು 2 ಲ್ಯಾಂಗ್ವೇಜ್ ಅನ್ನ ಕಂಪಲ್ಸರಿ ತೆಗೆದುಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇದರಲ್ಲಿ ಯಾವೆಲ್ಲ ಕೆರಿಯರ್ ಆಪರ್ಚುನಿಟೀಸ್ ಗಳಿದಾವೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗೆ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲೂ ಅಷ್ಟೇ ಸಾಕಷ್ಟು ಆಪರ್ಚುನಿಟೀಸ್ ಗಳಿದಾವೆ. ನೆಕ್ಸ್ಟ್ ಮೆಡಿಕಲ್ ಫೀಲ್ಡ್ ಅಲ್ಲೂ ಅಷ್ಟೇ ಸಾಕಷ್ಟು ಆಪರ್ಚುನಿಟೀಸ್ ಗಳಿದಾವೆ. ಹಾಗೆ ನೀವು ಗೌರ್ಮೆಂಟ್ ಎಕ್ಸಾಮ್ಸ್ ಗಳನ್ನ ಬರೆದು ಗೌರ್ಮೆಂಟ್ ಜಾಬ್ ಅನ್ನ ತೆಗೆದುಕೊಳ್ಬಹುದು. ನೆಕ್ಸ್ಟ್ ರಿಸರ್ಚ್ ಮತ್ತೆ ಸೈನ್ಸ್ ಫೀಲ್ಡ್ ಅಲ್ಲೂ ಸಾಕಷ್ಟು ಆಪರ್ಚುನಿಟೀಸ್ ಗಳಿದಾವೆ, ನೀವು ಅದನ್ನ ಯೂಸ್ ಮಾಡ್ಕೊಬಹುದು. IT ಮತ್ತೆ ಕಂಪ್ಯೂಟರ್ ಫೀಲ್ಡ್ ಅಲ್ಲೂ ಅಷ್ಟೇ ಸಾಕಷ್ಟು ಆಪರ್ಚುನಿಟೀಸ್ ಗಳಿದಾವೆ, ನೀವು ಅದನ್ನ ಯುಟಿಲೈಸ್ ಮಾಡ್ಕೊಬಹುದು. ಮೊದಲನೇದಾಗೆ ಇಂಜಿನಿಯರಿಂಗ್ ಫೀಲ್ಡ್ ಬಗ್ಗೆ ನೋಡೋಣ. ಇದರಲ್ಲಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ತೆಗೆದುಕೊಳ್ಬಹುದು, ಹಾಗೆ ಡೇಟಾ ಸೈನ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸು, EEE, EC, ಹಾಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೋದು, ಸಿವಿಲ್ ಇಂಜಿನಿಯರ್ ಆಗ್ಬೋದು, ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗ್ಬೋದು. ಇದಿಷ್ಟೇ ಅಲ್ಲದೆ ಸಾಕಷ್ಟು ಬ್ರಾಂಚ್ಗಳಿದಾವೆ, ಅದನ್ನ ತೆಗೆದುಕೊಂಡು ಅದ್ರ ರಿಲೇಟೆಡ್ ನೀವು ಜಾಬ್ಸ್ಗಳನ್ನ ಮಾಡ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್, ಹಾಗೆ ಕಂಪ್ಯೂಟರ್ ಸೈನ್ಸ್ಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಸೊ ನೀವು ಅದನ್ನ ತೆಗೆದುಕೊಂಡು ಒಂದು ಒಳ್ಳೆ ಜಾಬ್ ಅನ್ನ ಪಡೆದುಕೊಳ್ಬಹುದು. ಈ ಒಂದು ಫೀಲ್ಡ್ಗೆ ನೀವೇನಾದ್ರೂ ಹೋಗ್ಬೇಕಂತಂದ್ರೆ ನೀವು PCM ಅನ್ನ ತೆಗೆದುಕೊಂಡಿರ್ಬೇಕಾಗುತ್ತೆ. ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಮ್ಯಾಥಮೆಟಿಕ್ಸ್ ಇರ್ತಕ್ಕಂಥ ಯಾವ್ದಾದ್ರು ಒಂದು ಕಾಂಬಿನೇಷನ್ ಅನ್ನ ತೆಗೆದುಕೊಂಡು ನೀವು ಸೈನ್ಸ್ ಅಲ್ಲಿ ಓದಿರ್ಬೇಕಾಗುತ್ತೆ. ನೆಕ್ಸ್ಟ್ ಈ ಒಂದು ಫೀಲ್ಡ್ಗೆ ನೀವು ಎಂಟರ್ ಆಗ್ಬೇಕಂದ್ರೆ ಯಾವೆಲ್ಲ ಎಕ್ಸಾಮ್ಸ್ ಗಳಿರ್ತವೆ ಅಂತ ನೋಡ್ತಾ ಹೋಗೋಣ. ಅದರಲ್ಲಿ JEE ಮೈನ್ಸ್, KCET, COMET ಈ ರೀತಿ ಎಕ್ಸಾಮ್ಸ್ಗಳಿರ್ತವೆ. JEE ಮೈನ್ಸ್ ಮತ್ತೆ JEE ಅಡ್ವಾನ್ಸ್ 2 ಎಕ್ಸಾಮ್ಸ್ಗಳಿರ್ತವೆ. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ದು ಡೀಟೇಲ್ ಇನ್ಫಾರ್ಮೇಟಿವ್ ವಿಡಿಯೋನ ಮುಂದಿನ ವಿಡಿಯೋಸ್ಗಳನ್ನ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಎರಡನೇದು ಮೆಡಿಕಲ್ ಫೀಲ್ಡ್ ಅಲ್ಲೂ ಅಷ್ಟೇ ಸಾಕಷ್ಟು ಆಪರ್ಚುನಿಟೀಸ್ಗಳಿದಾವೆ. ನೀವು ಡಾಕ್ಟರ್ ಆಗ್ಬೋದು, ಡೆಂಟಿಸ್ಟ್ ಆಗ್ಬೋದು, ನರ್ಸ್ ಆಗ್ಬೋದು, ಫಿಸಿಯೋಥೆರಪಿಸ್ಟ್ ಆಗ್ಬೋದು, ಈ ರೀತಿ ಸಾಕಷ್ಟು ಆಪರ್ಚುನಿಟೀಸ್ಗಳಿದಾವೆ. ಈ ಒಂದು ಫೀಲ್ಡಿಗೆ ನೀವೇನಾದ್ರೂ ಎಂಟರ್ ಆಗ್ಬೇಕಂದ್ರೆ PCB ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಹಾಗೆ ಬಯಾಲಜಿ ಇವು ಮೂರನ್ನು ಸಹ ನೀವು ಕಂಪಲ್ಸರಿ ತೆಗೆದುಕೊಂಡು ನೀವು ಸ್ಟಡಿ ಮಾಡಿರ್ಬೇಕಾಗತ್ತೆ. ನೀವೇನಾದ್ರೂ ಈ ಫೀಲ್ಡ್ಗೆ ಎಂಟರ್ ಆಗ್ಬೇಕಂದ್ರೆ ಯಾವೆಲ್ಲ ಎಕ್ಸಾಮ್ಸ್ಗಳಿರ್ತವೆ ಅಂತ ನೋಡ್ತಾ ಹೋಗೋಣ. ಅದರಲ್ಲಿ NEET UG, KCET ಈ ರೀತಿ ಎಕ್ಸಾಮ್ಸ್ಗಳಿರ್ತವೆ. ಈ ಎಕ್ಸಾಮ್ಸ್ಗಳನ್ನ ಬರೆದು ನೀವು ಈ ಫೀಲ್ಡ್ಗೆ ಎಂಟರ್ ಆಗ್ಬೋದು. ಮೊದಲನೇದಾಗಿ NEET UG ಅನ್ನ ಬರೆದು ಇದರಲ್ಲಿ ಇರ್ತಕ್ಕಂಥ ಎಲ್ಲಾ ಕೋರ್ಸ್ಗಳನ್ನ ನೀವು ಮಾಡ್ಬೋದು. ನೆಕ್ಸ್ಟ್ ಎರಡನೇದಾಗಿ KCET ಎಕ್ಸಾಮ್, ಈ ಎಕ್ಸಾಮ್ ಅನ್ನ ಬರೆದು ನೀವು ಒಂದಷ್ಟು ಕೋರ್ಸ್ಗಳಿಗೆ ಜಾಯಿನ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಇದರಲ್ಲಿ ವೆಟರ್ನರಿ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಈ ರೀತಿ ರಿಲೇಟೆಡ್ ಕೋರ್ಸ್ ಅನ್ನ ನೀವು ಮಾಡ್ಬೋದು. ನೆಕ್ಸ್ಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನ ಬರೆದು ಗೌರ್ಮೆಂಟ್ ಜಾಬ್ಸ್ಗಳನ್ನ ನೀವು ತೆಗೆದುಕೊಳ್ಬಹುದು. ಇದರಲ್ಲಿ ಯಾವ್ಯಾವ ರೀತಿ ಆಪರ್ಚುನಿಟೀಸ್ಗಳಿರ್ತವೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ IAS ಆಫೀಸರ್ ಆಗ್ಬೋದು, ಅಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬೋದು. UPSC ಎಕ್ಸಾಮ್ ಅನ್ನ ಬರೆದು IAS, IPS, IFS ಈ ರೀತಿ ನೀವು ಜಾಬ್ಸ್ಗಳನ್ನ ಮಾಡ್ಬೋದು. KPSC ಎಕ್ಸಾಮ್ ಅನ್ನ ಬರೆದು ನೀವು KAS ಅನ್ನ ಮಾಡ್ಬೋದು. ಆರ್ಮಿ ಆಫೀಸರ್ ಆಗ್ಬೋದು, ನೇವಿ ಆಫೀಸರ್ ಆಗಿರ್ಬೋದು, ಪೈಲಟ್ ಆಗ್ಬೋದು, ಮತ್ತೆ SSC ಮತ್ತೆ ರೈಲ್ವೆ ಎಕ್ಸಾಮ್ಸ್ಗಳನ್ನ ಬರೆದು ಮತ್ತೆ ನೀವು ಅದರಲ್ಲಿ ಜಾಬ್ಸ್ಗಳನ್ನ ಮಾಡ್ಬೋದು. ಬ್ಯಾಂಕಿಂಗ್ ಜಾಬ್ಸ್ಗಳನ್ನ ಮಾಡ್ಬೋದು, ಬ್ಯಾಂಕಿಂಗ್ ರಿಲೇಟೆಡ್ ಎಕ್ಸಾಮ್ಸ್ಗಳನ್ನ ಬರೆದು ಈ ರೀತಿ ಸಾಕಷ್ಟು ಗೌರ್ಮೆಂಟ್ ಜಾಬ್ಸ್ಗಳಿದಾವೆ. ಅದ್ರ ರಿಲೇಟೆಡ್ ನೀವು ಎಕ್ಸಾಮ್ಸ್ಗಳನ್ನ ಬರೆದು ನೀವು ಜಾಯಿನ್ ಆಗ್ಬೋದು. ನೆಕ್ಸ್ಟ್ ಈ ಒಂದು ಜಾಬ್ಸ್ಗಳನ್ನ ಮಾಡೋಕ್ಕೆ ಯಾವೆಲ್ಲ ಎಕ್ಸಾಮ್ಸ್ಗಳನ್ನ ಬರೀಬೇಕಂದ್ರೆ UPSC ಆಗಿರ್ಬೋದು, KPSC ಆಗಿರ್ಬೋದು, SSC, PSI ಈ ರೀತಿ ಬ್ಯಾಂಕಿಂಗ್ ರಿಲೇಟೆಡ್ ಎಕ್ಸಾಮ್ಸ್ಗಳಾಗಿರ್ಬೋದು,
ಇನ್ನೂ ಸಾಕಷ್ಟು ಎಕ್ಸಾಮ್ಸ್ಗಳಿದಾವೆ. ನೀವು ಅದನ್ನ ಬರೆದು ಗೌರ್ಮೆಂಟ್ ಜಾಬಿಗೆ ಜಾಯಿನ್ ಆಗ್ಬೋದು. ನೆಕ್ಸ್ಟ್ ರಿಸರ್ಚ್ ಮತ್ತೆ ಸೈನ್ಸ್ ಫೀಲ್ಡ್ ಅಲ್ಲಿ ನೋಡ್ತಾ ಹೋಗೋಣ. ಇದರಲ್ಲಿ ನೀವು ಸೈಂಟಿಸ್ಟ್ ಆಗ್ಬೋದು, ರಿಸರ್ಚ್ ಅನಲಿಸ್ಟ್ ಆಗ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಆಗ್ಬೋದು. ಇದರಲ್ಲೂ ಕೂಡ ಸಾಕಷ್ಟು ಆಪರ್ಚುನಿಟೀಸ್ ಗಳಿರ್ತವೆ, ನೀವು ನೋಡಿ ಜಾಯಿನ್ ಆಗ್ಬೋದು. ನೆಕ್ಸ್ಟ್ IT ಮತ್ತೆ ಕಂಪ್ಯೂಟರ್ ಫೀಲ್ಡ್. IT ಮತ್ತೆ ಕಂಪ್ಯೂಟರ್ ಫೀಲ್ಡ್ ಅಲ್ಲಿ ನೋಡ್ತಾ ಹೋದ್ರೆ ನೀವು ಸಾಫ್ಟ್ವೇರ್ ಡೆವಲಪರ್ ಆಗ್ಬೋದು, ವೆಬ್ ಡೆವಲಪರ್ ಆಗ್ಬೋದು, ಡಾಟಾ ಅನಲಿಸ್ಟ್ ಆಗ್ಬೋದು, ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಆಪರ್ಚುನಿಟೀಸ್ ಗಳಾಗಿರ್ಬೋದು. ಈ ರೀತಿ ಸಾಕಷ್ಟು ಆಪರ್ಚುನಿಟೀಸ್ ಗಳಿರ್ತವೆ. ಸೊ ನೀವು ಅದನ್ನ ನೋಡಿ ನೀವು ಜಾಯಿನ್ ಆಗ್ಬೋದು. ಅಕಸ್ಮಾತ್ ನೀವೇನಾದ್ರು ನನಗೆ ಸೈನ್ಸ್ ಸ್ಟ್ರೀಮ್ ಬೇಡ, ಬೇರೆ ಸ್ಟ್ರೀಮಿಗೆ ಹೋಗಿ ಜಾಯಿನ್ ಆಗ್ಬೇಕು ನಾನು, ಆ ರೀತಿ ಏನಾದ್ರು ಇತ್ತಂದ್ರೆ ನೀವು ಆರಾಮಾಗಿ ಹೋಗಿ ಬೇರೆ ಒಂದು ಕಾಂಬಿನೇಷನ್ಗೆ ಅಥವಾ ಕೋರ್ಸ್ಗೆ ನೀವು ಜಾಯಿನ್ ಆಗ್ಬೋದು. ಯಾಕೆ ಅಂತಂದ್ರೆ ನೀವು ಸೈನ್ಸ್ ಸ್ಟ್ರೀಮ್ ಅಲ್ಲಿ ಇದ್ದೀರಾ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಾ ಕೋರ್ಸ್ಗಳಿಗೆ ನೀವು ಹೋಗಿ ಜಾಯಿನ್ ಆಗ್ಬೋದು. ಬೇರೆ ಯಾವುದೇ ಕೋರ್ಸ್ ಅನ್ನ ಮಾಡಿ ಯಾವ ಜಾಬನ್ನ ಪಡೆದುಕೊಳ್ತಾರೋ ಆ ಜಾಬನ್ನ ನೀವು ಸೈನ್ಸ್ ಅನ್ನ ತೆಗೆದುಕೊಂಡಿದ್ದೀರಾ ಅಂತಂದ್ರೆ ನೀವು ಮಾಡಬಹುದು. ಓಕೆನಾ? ಸೊ ಅದಕ್ಕೋಸ್ಕರ ವೈಡ್ ಆಪರ್ಚುನಿಟೀಸ್ ಯಾವುದಕ್ಕಿದಾವೆ ಅಂತಂದ್ರೆ PCMB ಕೋರ್ಸಿಗಿದೆ. PCMB ನೀವು ತೆಗೆದುಕೊಂಡ್ರಿ ಅಂತಂದ್ರೆ ನೀವು ಬೇರೆ ಯಾವುದೇ ಕೋರ್ಸ್ ಆಗಿರ್ಬೋದು, ಹಾಗೆ ಕಾಂಬಿನೇಷನ್ಸ್ಗಳಾಗಿರ್ಬೋದು ನೀವು ಚೇಂಜ್ ಮಾಡ್ಬೋದು. PCMB ತೆಗೆದುಕೊಂಡ್ರೆ ಇಂಜಿನಿಯರಿಂಗ್ ಫೀಲ್ಡು, ಮೆಡಿಕಲ್ ಫೀಲ್ಡು, ಮತ್ತೆ ರಿಸರ್ಚ್ ಫೀಲ್ಡ್ ಆಗಿರ್ಬೋದು, IT ಫೀಲ್ಡ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ಸ್ಗಳಾಗಿರ್ಬೋದು, ಬೇರೆ ಎಲ್ಲದನ್ನು ಸಹ ಮಾಡ್ಬೋದು. ಆದರೆ ನೀವು PCMCS ಏನಾದರೂ ತೆಗೆದುಕೊಂಡಿದ್ದೀರಾ ಅಂದರೆ ನಿಮಗೆ ಇಂಜಿನಿಯರಿಂಗ್ ರಿಲೇಟೆಡ್ ಕೋರ್ಸ್ಗಳನ್ನ ಮಾತ್ರ ನಿಮಗೆ ಮಾಡೋಕ್ಕೆ ಸಾಧ್ಯ. ಯಾವುದೇ ಕಾರಣಕ್ಕೂ ಬಯಾಲಜಿ ರಿಲೇಟೆಡ್ ಅಥವಾ ಮೆಡಿಕಲ್ ಫೀಲ್ಡ್ ರಿಲೇಟೆಡ್ ನೀವು ಕೋರ್ಸನ್ನು ನೀವು ಮಾಡೋಕ್ಕಾಗಲ್ಲ. ಇದಿಷ್ಟು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ನೀವು ಯಾವುದು ಬೆಸ್ಟ್ ಅನ್ಸುತ್ತೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಇಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಆಪರ್ಚುನಿಟೀಸ್ಗಳಿದಾವೆ. ಯಾವೆಲ್ಲ ಮೇಜರ್ ಆಗಿದ್ದಾವೆ ಅದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಸೈನ್ಸ್ ಸ್ಟ್ರೀಮ್ ಅನ್ನ ತೆಗೆದುಕೊಳ್ತಿದ್ದೀರಾ ಅಂದ್ರೆ ಅದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಯಾವ್ಯಾವೆಲ್ಲ ಇದಾವೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ JEE ಮೇನ್ಸ್ ಆಗಿರ್ಬೋದು, KCET, NEET ಆಗಿರ್ಬೋದು, COMEDK ಆಗಿರ್ಬೋದು. ಈ ರೀತಿ ಎಕ್ಸಾಮ್ಸ್ಗಳಿಗೆ ನಿಮ್ಗೆ ಏನಾದರೂ ಕೋಚಿಂಗ್ ಕೊಡ್ತಿದ್ದಾರಾ ಇಲ್ವಾ ಅಂತ ನೋಡ್ಬಿಟ್ಟು ನೀವು ಅದಾದ್ಮೇಲೆ ಹೋಗಿ ಕಾಲೇಜಿಗೆ ಜಾಯಿನ್ ಆಗಿ. ಮತ್ತೆ ಮುಂದಿನ ವಿಡಿಯೋಸ್ಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ. ಸೊ ಆ ವಿಡಿಯೋಸ್ಗಳನ್ನ ನೀವು ನೋಡಿ ಪ್ರಿಪೇರ್ ಆಗಿ. ಸಿಗೋಣ ಮುಂದಿನ ವಿಡಿಯೋಸ್ಗಳಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.